ಗಣಿಧಣಿಗಳಿಂದ ಮುಯ್ಯಿಗೆ ಮುಯ್ಯಿ ಸರ್ಕಾರಕ್ಕೆ ತೀವ್ರ ಮುಜುಗರ. ರಿಪಬ್ಲಿಕ್ ಆಫ್ ಬಳ್ಳಾರಿನ ಅಂತ ಒಂದು ಕಾಲದಲ್ಲಿ ತೋಳ್ ತಟ್ಟಿದ್ರು ಸಿದ್ದರಾಮಯ್ಯ. ಗಣಿಧಣಿಗಳ ವಿರುದ್ಧ ಪಾದಯಾತ್ರೆ ಕೂಡ ಮಾಡಿದ್ರು. ಹಿಸ್ಟ್ರಿ ರಿಪೀಟ್ಸ್ ಅಂತಾರಲ್ಲ, ಹಂಗೇನಾದ್ರೂ ಆಗುತ್ತಾ ಅಂತ ಸದನದಲ್ಲಿ ಸವಾಲ್ ಹಾಕಿ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರು ಸಿದ್ದರಾಮಯ್ಯ. ಈಗ ಸಿದ್ದು ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರತಿ ಸವಾಲನ್ನ ಹಾಕುವಂತ ಸಮಯ ಬಂದಿದೆ, ಹಾಗಾಗಿ ಹಾಕ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಭರತ್ ರೆಡ್ಡಿ ವಿರುದ್ಧ ಕ್ರಮ ತಗೊಳ್ಬೇಕು ಅಂತ ಬಿಜೆಪಿ ಲೀಡರ್ಸ್ ಆಗ್ರಹಿಸ್ತಾ ಇದ್ದಾರೆ. ಭರತ್ ರೆಡ್ಡಿ ಮೇಲೆ ಎಫ್ಐಆರ್ ಹಾಕಿ ಬಂಧನ ಮಾಡಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಇಲ್ಲದೆ ಇದ್ರೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡೋ ಸವಾಲ್ ಹಾಕಿದೆ ಬಿಜೆಪಿ. ಈ ಮೂಲಕ ಮತ್ತೆ ಬಳ್ಳಾರಿಯಲ್ಲಿ ಸಾಮ್ರಾಜ್ಯ ಮರುಸ್ಥಾಪಿಸ್ತಾರಾ ರೆಡ್ಡಿ ಹಾಗೆ ರಾಮುಲು. ಜನಾರ್ದನ್ ರೆಡ್ಡಿ ಪರವಾಗಿ ತೊಡೆ ತಟ್ಟಿ ನಿಂತಿದ್ದಾರೆ ಮಾಜಿ ಸಚಿವ ರಾಮುಲು. ಆವತ್ತಿನ ದಿನ ಏನ್ರಿ ರಿಪಬ್ಲಿಕ್ ಆಫ್ ಬಳ್ಳಾರಿನ ನೋಡೇ ಬಿಡ್ತೀನಿ ಅಂತ ಹೇಳಿ ತೋಳ್ ತಟ್ಟಿದ್ರು ಸಿದ್ದರಾಮಯ್ಯ. ಗಣಿಧಣಿಗಳ ವಿರುದ್ಧ ಪಾದಯಾತ್ರೆ ಮಾಡಿದ್ರು, ಸದನದಲ್ಲಿ ಸವಾಲ್ ಕೂಡ ಹಾಕಿದ್ರು. ಸವಾಲ್ ಹಾಕಿದಂತೆ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರು. ಈಗ ಸಿದ್ದು ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿ ಸವಾಲ್ ಹಾಕಿದೆ. ನಾರಾ ಭರತ್ ರೆಡ್ಡಿ ಮತ್ತು ಆತನ ಬೆಂಬಲಿಗರಿಂದ ಸರ್ಕಾರಕ್ಕೆ ತೀವ್ರ ಮುಜುಗರ ಆಗಿರೋದಂತೂ ಸುಳ್ಳಲ್ಲ. ಯಾಕೆಂದ್ರೆ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯ ಗನ್ಮ್ಯಾನ್ ಇಂದ ಫೈರ್ ಆಗಿರೋದು ರಾಜಶೇಖರ್ ರೆಡ್ಡಿಗೆ ಬುಲೆಟ್. ಅವತ್ತಿನ ಘಟನೆಯಲ್ಲಿ ಭರತ್ ರೆಡ್ಡಿಯ ಪಾಲು ಕೂಡ ಇದೆ. ಬ್ಯಾನರ್ ವಿಚಾರಕ್ಕೆ ಮಾರಾಮಾರಿ ನಡೆದಿತ್ತು, ಗಲಾಟೆ ಗಲಭೆ ದೊಂಬಿ ಕೂಡ ನಡೆದಿತ್ತು. ಈಗ ಗಣಿ ಧಣಿಗಳು ಮುಯ್ಯಿಗೆ ಮುಯ್ಯಿ ತೀರಿಸ್ಕೊಳ್ತಾ ಇದ್ದಾರಾ ಅಂತ ಪ್ರಶ್ನೆ ಇದೆ.